ಮಕ್ಕಳೇ, ಇವತ್ತು ಆಲ್ಫಾ ಮತ್ತು ಬೀಟಾಗಳು ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಅಂತ ಒಂದು. ಆಲ್ಫಾ ಶೂನ್ಯತೆಗಳಾದರೆ ಇವುಗಳ ಬೆಲೆನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಒಂದು 3-4 ಥರ ಟೈಪಲ್ಲಿ ಬರಲಿಕ್ಕೆ ಸಾಧ್ಯತೆ ಇರುವಂಥದ್ದನ್ನು ಮಾಡ್ಕೊಂಡು ಹೋಗೋಣ. ಒಂದು ಏನು ಕೊಟ್ಟಿರ್ತಾರೆ, ಒಂದು ಎಕ್ಸಾಂಪಲ್ಗೆ ನಾವು ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2 ಅನ್ನು ಕಂಡುಹಿಡಿದು ಫಸ್ಟು ಎ ಹೇಗಿದೆ ಅಂತ ಹೇಳಿದ್ರೆ ಆಲ್ಫಾ ಬೀಟಾ ಇಂಟು ಆಲ್ಫಾ ಪ್ಲಸ್ ಬೀಟಾವನ್ನು ಕಂಡುಹಿಡಿಬೇಕು. ಓಕೆ, ಒಂದನೇ ಕ್ವಶನ್ ಇದರಲ್ಲಿ. ಎರಡನೇ ಕ್ವಶನ್ ಬಂದು 1 ಆಲ್ಫಾ ಪ್ಲಸ್ 1 ಬೀಟಾ ಅಂತ. ನೆಕ್ಸ್ಟು ಇನ್ನು ಮೂರನೇ ಕ್ವಶನ್ ಬಂದು ಇದರಲ್ಲೇ ಆಲ್ಫಾ ಪ್ಲಸ್ ಬೀಟಾ ನಮ್ಗೆ ಗೊತ್ತಿರೋದು ಮೂಲಗಳು ಆಲ್ಫಾ ಮತ್ತು ಬೀಟಾ ಅಂತ ಶೂನ್ಯತೆಗಳು ಅಂತ ಗೊತ್ತಾದ ತಕ್ಷಣ ನಮಗೆ ಫಾರ್ಮುಲಾ ಕರೆಕ್ಟ್ ಯೋಚನೆ ಬಂದಿದೆ. -b/a c/a ಅದೆಲ್ಲ ಗೊತ್ತಿದೆ, ಸಿ ಭಾಗಿ ಅಲ್ವಾ, ಅದು ಯೋಚನೆ ಇರಬೇಕು. ಮತ್ತು ಇನ್ನೂ ಏನು ಕೇಳ್ಬೋದು ಅಂದರೆ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಅಂತ ಕೇಳುವ ಸಾಧ್ಯತೆ ಇದೆ. ಅಥವಾ ನಿಮಗೆ LBA ಕ್ವಶನ್ಸಲ್ಲಿ ಇದೆಲ್ಲ ಇದೆ ಮಕ್ಕಳೇ. ಆಲ್ಫಾ ಸ್ಕ್ವಯರ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಸ್ಕ್ವಯರ್. ಇನ್ನೊಂದು ಇದೆ ಯಾವುದು ಅಂತ ಹೇಳಿದ್ರೆ ಐದನೇದು ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್. ಓಕೆ, ಇಷ್ಟು ಕೇಳುವ ಸಾಧ್ಯತೆಗಳಿದೆ. ಈಗ ನಿಮಗೆ ಒಂದನ್ನು ಕಲ್ತ್ಬಿಟ್ರೆ, ಒಂದಿದಕ್ಕೆ ಕಲ್ತ್ಬಿಟ್ರೆ ನೀವೆಲ್ಲದಕ್ಕೂ ಮಾಡ್ಕೊಂಡು ಹೋಗ್ತೀರಾ. ಈಗ ಇಲ್ಲಿ ಏನು ಮಾಡ್ತೀರಾ ನೀವು, AX ಸ್ಕ್ವಯರ್ ಪ್ಲಸ್ BX ಪ್ಲಸ್ C ಅಂತ ಬರ್ಕೊಳ್ತೀರಾ. ಎ ಅಂತ ಹೇಳಿದ್ರೆ ಎಷ್ಟು ಆಗುತ್ತೆ, ಎ ಅಂತ ಹೇಳಿದ್ರೆ ಇಲ್ಲಿ ಏನು ನಂಬರ್ ಇಲ್ಲ, ಆಗ ನಾವೇನಂತ ತೊಗೊಳ್ತೀವಿ, 1 ಅಂತ ತೊಗೊಳ್ತೀವಿ. ಬಿಯನ್ನು ಏನಂತ ತೊಗೊಳ್ತೀವಿ, ಬಿಯನ್ನು 3 ಅಂತ ತೊಗೊಳ್ತೀವಿ. ಓಕೆ, ಸಿಯನ್ನು 2 ಅಂತ ತೊಗೊಳ್ತೀವಿ. ಫಸ್ಟ್ ನಾವು ಮಾಡಬೇಕಾಗಿದ್ದು ಆಲ್ಫಾ ಪ್ಲಸ್ ಬೀಟಾ. ನಿಮಗೆ ಫಾರ್ಮುಲಾ ಗೊತ್ತಿದೆ, ಮೂಲಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಏನಂತ ಗೊತ್ತಿದೆ ನಿಮಗೆ, -b/a ಅಂತ ಗೊತ್ತಿದೆ, ಹೌದಲ್ವಾ. ಮೈನಸ್, ಈಗ ಮೈನಸನ್ನು ಮೈನಸ್ ಅಂತ ಬಿ ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು ನಾನು, 3/a ಅಂತ ಹೇಳಿದ್ರೆ 1. ಈಗ ನನಗೆ ಎಷ್ಟು ಆನ್ಸರ್ ಬಂತು, -3 ಬಂತು. ಓಕೆ, ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ -3 ಬಂತು. ಈಗ ಆಲ್ಫಾ ಇಂಟು ಬೀಟಾ, ಆಲ್ಫಾ ಗುಣಿಸು ಬೀಟಾ ಅಂತ ಹೇಳಿದ್ರೆ ಏನಾಗುತ್ತೆ ಸೂತ್ರ, c/e ಅಂತಿದೆ. ಸಿ ಅಂತ ಹೇಳಿದ್ರೆ ಇಲ್ಲಿ ಸಿ ಅಂತ ಹೇಳಿದ್ರೆ ಏನಂತ ಬರೆದಿದ್ದೀನಿ, 2 ಅಂತ ಬರೆದಿದ್ದೀನಿ. 2/1 ಅಂತ ಹೇಳಿದ್ರೆ ನಾನು ಅದನ್ನು ಡೈರೆಕ್ಟಾಗಿ 2 ಅಂತಲೂ ಬರಿಬೋದು. 2ರಿಂದ ಭಾಗಿಸಿದ್ರೆ ನಮಗೆ 2 ಸಿಗುತ್ತೆ. ಇಷ್ಟು ಫಸ್ಟ್ ಕಂಡಿಟ್ಕೊಳ್ಬೇಕು. ಈಗ ಮೊದಲನೇ ಪ್ರಶ್ನೆಯಲ್ಲಿ ಆಲ್ಫಾ ಬೀಟಾ ಇಂಟು ಆಲ್ಫಾ ಪ್ಲಸ್. ನಿಮಗೆ ಗೊತ್ತು ಆಲ್ಫಾ ಬೀಟಾ ಅಂತ ಹೇಳಿದ್ರೆ ಏನು, ಆಲ್ಫಾ ಬೀಟಾ ಅಂತ ಹೇಳಿದ್ರೆ ಎಷ್ಟು ಬಂದಿದೆ, ಮೊದಲನೇದಲ್ಲಿ 2 ಅಂತ ಬಂದಿದೆ. ಆಲ್ಫಾ ಇಂಟು ಬೀಟಾ ಎಷ್ಟು ಬಂದಿದೆ ಇಲ್ಲಿ, ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಬಂದಿದೆ ನಿಮಗೆ, -3. ಅದನ್ನು ಇಲ್ಲಿ ಹಾಕ್ತೀರಾ, -3 ಅಂತ. ಆಗ 3 2 ಎಷ್ಟಾಯಿತು, -6 ಆಯಿತು. ಓಕೆನಾ, ಮೊದಲನೇ ಪ್ರಶ್ನೆಗೆ ಈಸಿಯಾಗಿ ಉತ್ತರ ಬಂತು. ಈಗ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, 1 ಆಲ್ಫಾ ಪ್ಲಸ್ 1 ಬೀಟಾ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದೆ ನನಗೆ -3 ಅಂತ ಕಂಡಿಟ್ಕೊಂಡಿದ್ದೀನಿ. ಆಲ್ಫಾ ಇಂಟು ಬೀಟಾ ಎಷ್ಟು ಅಂತ ಗೊತ್ತಿದೆ, 2 ಅಂತ ಗೊತ್ತಿದೆ. ಇಷ್ಟೇ ಉತ್ತರ, ಇನ್ನೇನು ಮಾಡಲಿಕ್ಕಾಗಲ್ಲ. ಅದೇ ಇರಲಿ, ಮೂರನೇದೇನು ಕೇಳಿದ್ದಾರೆ, ಮೂರನೇದು ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಅಂತ ಕೊಡ್ತಿದ್ದಾರೆ. ಈಗ ಇದನ್ನು ಮಾಡಬೇಕಾದ್ರೆ ನಮಗೆ ಗೊತ್ತಿದೆ a+b² ಅಂತ ಹೇಳಿದ್ರೆ ಸೂತ್ರ ಏನು ಗೊತ್ತಿದೆ, a² ಪ್ಲಸ್ b² ಪ್ಲಸ್ 2ab ಅಂತ ಗೊತ್ತಿದೆ ಮಕ್ಕಳೇ. ಆಗ ನಾವು ಇದನ್ನು ಇಲ್ಲಿ ಆಲ್ಫಾ ಸ್ಕ್ವಯರ್ ಅಂದರೆ a² ಪ್ಲಸ್ b2. ಆಗ a² ಪ್ಲಸ್ b² ಇಲ್ಲಿದೆಯಲ್ವ, ಆಗ ನಾವೇನು ಮಾಡ್ತೀವಿ, a+b² ಮೈನಸ್ 2ab ಅಂತ ಬರಿತೀವಿ ಅಲ್ವಾ. a² ಪ್ಲಸ್ b² ಅಂತ ಹೇಳಿದರೆ ನಾವು ಹೀಗೆ ಬರಿತೀವಿ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಸ್ಕ್ವಯರ್ನು ಅದೇ ಥರ ಬರೆಯೋಣ. ಆಲ್ಫಾ ಪ್ಲಸ್ ಬಿ ಇದ್ದ ಜಾಗದಲ್ಲಿ ಆಲ್ಫಾ ಮತ್ತು ಬೀಟಾ ಹಾಕಿದರೆ ಆಯಿತು. ಆಗ ನಾವೇನಂತ ಬರಿಬೇಕು, ಫಸ್ಟು ಆಲ್ಫಾ ಪ್ಲಸ್ ಬೀಟಾ
ಹೋಲ್ ಸ್ಕ್ವಯರ್ ಮೈನಸ್ 2 ಇಂಟು ಆಲ್ಫಾ ಇಂಟು ಬೀಟಾ. ಓಕೆ, ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು -3 ಕಂಡುಹಿಡಿದಿದ್ದೀರಾ, ಹೋಲ್ ಸ್ಕ್ವಯರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ ಅಂತ ಹೇಳಿದ್ರೆ 2. ಆಗ ಮೂಲಗಳ ಗುಣಲಬ್ಧ 2 ಬರುತ್ತೆ. 3 3ಲಿ ಎಷ್ಟಾಯಿತು? 9 ಆಯಿತು. -4 ಉತ್ತರ ಎಷ್ಟು ಬಂತು? 5 ಬಂತು. ಇನ್ನು ಇದರಲ್ಲೇ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಆಲ್ಫಾ ಸ್ಕ್ವಯರ್ ಆದಮೇಲೆ ಆಲ್ಫಾ ಇಂಟು ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವಯರ್ ಅಂತ ಕೊಡಿ. ಮಕ್ಕಳು ಇಲ್ಲಿ ಎರಡು ಕಡೆನೂ ಆಲ್ಫಾ ಬೀಟಾ ಸಾಮಾನ್ಯನ ಹೊರಗೆ ತೆಗೀರಿ, ಆಲ್ಫಾ ಬೀಟಾ. ನೆಕ್ಸ್ಟ್ ಇಲ್ಲಿ ಸ್ಕ್ವಯರ್ ಇದ್ದಿದ್ದರಿಂದ ಇಲ್ಲೊಂದು ಆಲ್ಫಾ ಉಳ್ಕೊಳ್ತು, ಇಲ್ಲೊಂದು ಬೀಟಾ ಉಳ್ಕೊಳ್ತು. ಡೈರೆಕ್ಟ್ ಪ್ರಾಬ್ಲಮ್ ಮಾಡಿದ್ದೀವಿ. ಈ ಥರ ಪ್ರಾಬ್ಲಮ್ ಆಲ್ಫಾ ಇಂಟು ಬೀಟಾ ಅಂತ ಹೇಳಿದ್ರೆ ಎಷ್ಟು? 2. ಆಲ್ಫಾ ಪ್ಲಸ್ ಬೀಟಾ ಮೂಲಗಳ ಮೊತ್ತ ಎಷ್ಟು ಬಂತು ನಮಗೆ? -3 ಬಂತು. ಗುಣಿಸಿದಾಗ -3 2ಲಿ 6. ಎಂತ 6? -6 ಬಂತು. ಇನ್ನು ಲಾಸ್ಟ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಬರಬೇಕು ಮನಸ್ಸಿಗೆ. ಎ ಕ್ಯೂಬ್ ಈಕ್ವಲ್ ಟು ನೀವು ಕಲ್ತಿದ್ರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಅಲ್ವಾ. ಈಗ ನನಗೆ ಎ ಕ್ಯೂಬ್ ಬಿ ಕ್ಯೂಬ್ ಅಂತ, ಆಲ್ಫಾ ಕ್ಯೂಬ್ ಬಿ ಕ್ಯೂಬ್ ಅಂತೆ, ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಅಂದರೆ ಅದು ಯಾವ ಥರ, ಯಾವ ರೂಪದಲ್ಲಿದೆ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ರೂಪದಲ್ಲೇ ಇದೆ. ಆಗ ನಾನು ಇದನ್ನು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬನ್ನು ಬರ್ಕೊಂಡು ಕಂಡುಹಿಡಿಬೇಕಂತೇಳಿದ್ರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇದನ್ನು ಈಚೆ ತನ್ನಿ. ಆಗ -3ab ಇಂಟು ಎ ಪ್ಲಸ್ ಬಿ. ಯಾಕೆಂದರೆ ನಮ್ಗೆ ಆನ್ಸರ್ ಈಗ ನಿಮಗೆ -3 ಇಂಟು -3 ಇಂಟು -3 ಏನಾಗುತ್ತೆ? -27 ಆಗುತ್ತೆ 3 ಸಲ ಗುಣಿಸಿದ್ರೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 6 3ಲಿ 18. ಓಕೆ, ಈಗ ಇದೆರಡನ್ನು ಕೂಡಿಸಿ. ಆಗ ಕೂಡಿಸೋದ ಕಳಿಯೋದ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಆಗ ಕಳಿಬೇಕು. 7ರಿಂದ 17ರಿಂದ 9 ಬರ್ತದೆ. ಓಕೆ, ಆಗ ಎಂಥ 9? -9 ಬರ್ತದೆ. ಆಗ ಇದು ಕೇಳಿದ್ದು ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಅಂತ ಹೇಳಿದ್ರೆ ಈ ರೀತಿ ನೋಡಿ ಮಕ್ಕಳೇ. ನೀವು ಕಲ್ತಿರ್ಬೇಕಾಗಿದ್ದು ಇದನ್ನು ಕಲ್ತಿರ್ಬೇಕು. ಇದು ಹೇಗೆ ಬಂತು ಅಂತಿರೋದು ಕಲ್ತಿರಬೇಕು. ಇಲ್ಲಿ ಇದನ್ನು ಹೇಗೆ ಸಾಮಾನ್ಯ ತೆಗೆಯೋದು ಅಂತ ಕಲ್ತಿದ್ದೀರಾ. ನೆಕ್ಸ್ಟ್ ಈ ಸ್ಲೈಡಲ್ಲಿ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಇಕ್ವಲ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ -2 ಆಲ್ಫಾ ಬೀಟಾ. ಇದೊಂದು ಫಾರ್ಮುಲಾ ಮಕ್ಕಳು. ಇದನ್ನು ಕಲ್ತ್ರೆ ನಮಗೆ ಏನು ಮಾಡ್ಬೋದು? ಇದನ್ನು ನಾವು ಈಸಿಯಾಗಿ ನಾವು ಮಾಡ್ಕೊಂಡು ಹೋಗ್ಬೋದು. ಓಕೆ, ಇದನ್ನು ನಾವು ಈಸಿಯಾಗಿ ಹಚ್ಬೋದು. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಅಂತೇಳಿ ಒಂದು ಫಾರ್ಮುಲಾ ಗೊತ್ತಿಲ್ಲ ನಮಗೆ. ಆದರೆ ನಮಗೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಗೊತ್ತಿದೆ, ಆಲ್ಫಾ ಬೀಟಾ ಮೊತ್ತ ಗೊತ್ತಿದೆ, ಗುಣಲಬ್ಧ ಗೊತ್ತಿದೆ. ಮೊತ್ತದ್ದು ಆನ್ಸರ್ ಬರೆಯೋದು, ಗುಣಲಬ್ಧದ ಆನ್ಸರ್ ಬರೆಯೋದು, ಆನ್ಸರ್ನ ಕಂಡುಹಿಡಲಿಕ್ಕೆ ಈಸಿ ಆಗುತ್ತೆ. ಆಗ ನೀವೇನು ಕಲಿಬೇಕು ಅಂತಿರೋದು? ಫಸ್ಟ್ ಇದನ್ನು ಎ ಬಿ ಸಿ ಅನ್ನು ಕಂಡಿಡ್ಕೊಂಡು, ಮೂಲಗಳ ಮೊತ್ತ ಕಂಡಿದ್ದು, ಮೂಲಗಳ ಗುಣಲಬ್ಧ ಕಂಡಿಡ್ಕೊಂಡು ಮತ್ತು ಇದಕ್ಕೆ ಹಚ್ಕೊಂಡು ಹೋದರೆ ಆಯಿತು. ಆಗ ಇದನ್ನೆಲ್ಲವನ್ನು ಇನ್ನೊಂದು 2 ಕ್ವಶನ್ ಕೊಡ್ತೀನಿ, ಅದಕ್ಕೆ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ. ಈಗ ಕ್ವಶನ್ ಏನಂತ ಹೇಳಿದ್ರೆ ಸೇಮ್ ಇದನ್ನೇ ಕಂಡುಹಿಡಬೇಕು. ಆಲ್ಫಾ ಬಹುಬೋಧಕ ಶೂನ್ಯತೆಗಳಾದರೆ ಇದು ಒಂದು ಕ್ವಶನ್, ಇಲ್ಲಿ ಕೊಟ್ಟಿರುವಂಥ ಕ್ವಶನ್ ಒಂದು. ಇದು ಏನಂತ ಕೊಟ್ಟಿದ್ದೀನಿ? x² -3x ಅಲ್ಲ +3x +2 ಅಂತ. ಇನ್ನೊಂದು ಕ್ವಶನ್ ಕೊಡ್ತೀನಿ, ಅದೇ ಥರ ಸೇಮ್ ಇದೇ ಥರ ಮಾಡಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಈ ಏನು ಕಾನ್ಸೆಪ್ಟ್ ಇದೆಯೋ ಅದು ನಿಮಗೆ ಕ್ಲಿಯರ್ ಆಗಿರ್ತದೆ.